इचलकरंजीतील गुरुकृपा इलेक्ट्रॉनिक्समध्ये या व खरेदीचा आनंद लुटा। LED टीव्ही, फ्रीज, मोबाईल, लॅपटॉप, मोबाईल ॲक्सेसरीज, वॉशिंग मशीन, होम थिएटर यासारख्या उपयोगी वस्तू मिळण्याचं एकमेव ठिकाण। एक वेळ अवश्य भेट द्या। संपर्क 96 23 26 22 07 आणि 92 73 73 53 53। नमस्कार, मी तेजस्विनी मगदुम। एम मराठीमध्ये आपल्या सर्वांचं स्वागत आहे। पाहूया ठळक घडामोडी। ಜಮಖಂಡಿ ಪಟ್ಟಣದಲ್ಲಿ ಹೊಸ ಬಬಲಾದಿ ಮಠಿಯವರ ಧಾರ್ಮಿಕ ಕಾರ್ಯಕ್ರಮ ಆಗಲಿಕ್ಕೆ ಈ ಭಾಗದಲ್ಲಿ ಒಂದು ಮಠದ ಅವಶ್ಯಕತೆ, ಭಕ್ತರ ಆಶೆ ಮೇರೆಗೆ ಸುಮಾರಿನಿಂದ ಪ್ರಾರಂಭ ಆಗಿ ಹಂತ ಹಂತವಾಗಿ ಬೆಳೆಯುವಂಥ ಪ್ರಯತ್ನ ಮಠ ಮಾಡ್ತಾ ಇದೆ। ಜೊತೆಗೆ ಇವತ್ತು ಹೊಸ ನೂತನ ಕಟ್ಟಡದ ಭೂಮಿ ಪೂಜೆನ ಇವತ್ತು ನಾವು ನೆರವೇರಿಸಿದ್ದೇವೆ। ಅದಕ್ಕೆ ಪೂಜೆಯರು ಕೂಡ ಸರ್ಕಾರದಿಂದ ಅನುದಾನ ಕೂಡ ಕೇಳುವಂಥ ಪ್ರಯತ್ನ ಮಾಡಿದ್ದಾರೆ। ಜೊತೆಗೆ ರಸ್ತೆ ಕೂಡ ಮಠದ 2 ಪ್ರಮುಖ ಬೇಡಿಕೆ ಆಗಿದೆ। ಈ ಹಣವನ್ನು ಮುಜರಾ ಇಲಾಖೆಯಿಂದ ಕೊಡಿಸುವಂಥ ಪ್ರಯತ್ನ ನಾವು ಆನಂದವರು, ವೈದ್ಯವರು, ಇದ್ದವರೆಲ್ಲ ಕೂಡಿ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅನುದಾನವನ್ನು ಈ ಮಠಕ್ಕೆ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ। ಈ ಮಠಕ್ಕೆ ತಂದೆ ಅಂತ ಪರಂಪರೆ ಇದೆ, ತಂದೆ ಅಂತ ಭಕ್ತರಿದ್ದಾರೆ, ಮಠಕ್ಕೆ ತಂದೆ ಅಂತ ಒಂದು ಸಿದ್ಧಾಂತವನ್ನು ಹೊಂದಿಕೊಂಡಿದೆ। ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳಿಬೇಕು, ಬಹಳಷ್ಟು ಭಕ್ತರನ್ನು ಹೊಂದಬೇಕು। ಆ ಭಕ್ತರ ಮೂಲಕ ಮಠದ ವಿಚಾರಗಳನ್ನು ಅವರ ಮೂಲಕ ಸಮಾಜಕ್ಕೆ ಹೇಳುವಂಥ ಪ್ರಯತ್ನ ಆಗಲಿ ಅಂತ ನನ್ನ ಅನಿಸಿಕೆ। ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾರೆ ಸುಮಾರು 13-14 ಮಠಗಳನ್ನು ನಾವು ನಡೆಸ್ತಾ ಇದ್ದೀವಿ। ಅಲ್ಲಲ್ಲಿ ಭಾಳಷ್ಟು ದಾಸೋಹ ಇರ್ಬೋದು, ಶಿಕ್ಷಣ ಇರ್ಬೋದು, ಹಲವಾರು ಕ್ರಾಂತಿಕಾರಿ ಕೆಲಸವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಮಠ ಮಾಡೋದು ನಮಗೆಲ್ಲರ ಹೆಮ್ಮೆಯ ವಿಷಯ। ಮಠಗಳಂದ ತಕ್ಷಣ ಮಠಗಳ ಕೆಲಸ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಆಗ್ತಾ ಇತ್ತು। ಯಾರಿಗೆ ಅನ್ನ ಕೊಡುವಂಥ ಕೆಲಸ ಮಠಗಳು ಮಾಡೋದನ್ನು ನಾವು 400 ವರ್ಷ 500 ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ। ಮುಂಚೆ ಸರ್ಕಾರಿ ಶಾಲೆ ಇಲ್ಲದ ಸಂದರ್ಭದಲ್ಲಿ ಬಹಳಷ್ಟು ಮಠಗಳು ಶಿಕ್ಷಣ ಸಂಸ್ಥೆನ ಪ್ರಾರಂಭ ಮಾಡಿ ಅವು ಬಡವರಿಗೆ ಆಯ್ತು, ಶ್ರೀಮಂತರಿಗೆ ಯಾರಿಗೂ ಕೂಡ ಶಿಕ್ಷಣ ಕಲಿಯುವಂತ ಯೋಗ್ಯ ಇದ್ರೆ ಅದು ಮಠದಲ್ಲಿ ಮಾತ್ರ ಕಲಿಬೇಕಾಗಿತ್ತು। ಅಂತ ಮಠಗಳನ್ನ ಬಸವಣ್ಣರ ಅನುಯಾಯಿಗಳು ಪ್ರಾರಂಭ ಮಾಡುವಂತ ಕೆಲಸ 400 ವರ್ಷಗಳಿಂದ ಪ್ರಾರಂಭ ಮಾಡಿ ಇವತ್ತು ಮಠಗಳು ಇಡೀ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆ ಮಠ ತಲೆ ಎತ್ತಿದೆ। ಅದಕ್ಕೆ ಕಾರಣ ಅಂದ್ರೆ ಬಸವಣ್ಣವರ ವಿಚಾರ, ಆಶೀರ್ವಾದ ಅಂತ ಇವತ್ತು ಹೇಳಬೇಕಾಗ್ತದೆ। ಬಸವಣ್ಣವರ ವಿಚಾರಗಳನ್ನ ಈ ಮಠಗಳ ಅವರ ಕ್ರಾಂತಿಕಾರಿ ಹೋರಾಟಗಳನ್ನ ಹೇಳುವಂತ ಪ್ರಯತ್ನ ಈ ಮಠಗಳು ಏರಿಕೆ ಮುಖಾಂತರ ಆದಾಗ ಮಾತ್ರ ಅದು ಸಮರ್ಪಕವಾಗಿ ನೆರವೇರ್ತದೆ ನನ್ನ ಭಾವನೆ। ಮಠ ಆಗಲಿ, ಮಠ ಬೆಳೀಲಿ, ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿ, ಸಮಾಜದಲ್ಲಿರುವಂಥ ಅಂಧಕಾರ ಅನಾಚಾರವನ್ನು ಹೋಗಲಾಡಿಸುವಂಥ ಪ್ರಯತ್ನ ಈ ಮಠಗಳು ಮಾಡಬೇಕಂತ ನಮ್ಮ ಭಾವನೆ। ಈಗ ಬಸವಣ್ಣವರು 12 ಶತಮಾನ ಹೇಳಿದರು, ದಯವೇ ಧರ್ಮದ ಮೂಲವೇ ಅಂತ ಹೇಳಿದ್ರು। ಅವರು ಯಾವ ಧರ್ಮದಲ್ಲಿ ದಯ ಇರ್ತೈತಿ ಅದನ್ನು ನಾವು ಒಪ್ಕೋಬೇಕಂತ ಹೇಳಿದ್ರು। ಯಾವ ಧರ್ಮದಲ್ಲಿ ದಯ ಇಲ್ಲ ಅದನ್ನ ತಿರಸ್ಕಾರ ಮಾಡಬೇಕಂತ 12ನೇ ಶತಮಾನದಲ್ಲಿ ನಮ್ಮ ಸಂದೇಶನ ಕೊಟ್ಟಿದ್ರು। ಅದಕ್ಕಾಗಿ ಯಾವುದೇ ಮಠ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಪೂಜ್ಯರು ಕೂಡ ಮೊದಲು ಆ ಧರ್ಮದಲ್ಲಿ ದಯ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ। ಅದನ್ನು ಪಾಲಿಸುವಂತ ಪ್ರಯತ್ನ ನಾವೆಲ್ಲ ಮಾಡಿದಾಗ ಮಾತ್ರ ಇಂಥ ವ್ಯವಸ್ಥೆಗಳು, ಮಠಗಳು ಮಾನ್ಯ ಮಾಡುವಂಥ ಜಾತ್ರೆಗಳಿರಬಹುದು, ಹಲವಾರು ಧಾರ್ಮಿಕ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗ್ತದೆ। ಆ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಕೂಡ ನಮಗೆ ಬರಬೇಕು, ತಾವು ಈ ಕಾರ್ಯಕ್ರಮ ಭಾಗವಹಿಸಬೇಕಂತ ಆನಂದವರು ಕೂಡ ನನಗೆ ಹೇಳಿದ ತಕ್ಷಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ। ನಿಮ್ಮ ಮಠ ಇನ್ನೂ ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿ,
ಬಹಳಷ್ಟು ವಿಚಾರಗಳನ್ನು ಕೂಡ ಈ ಮಠದ ಮೂಲಕ ನಿಮ್ಮ ಭಕ್ತರಿಗೆ ಹೇಳುವಂತ ಪ್ರಯತ್ನ ಮಾಡಿ ಹೆಚ್ಚು ನಾವು ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದ ಒಂದೇ ಅದು ಶಿಕ್ಷಣ. ಬಹುಶಃ ಜಗತ್ತಿನಲ್ಲಿ ಕಳ್ಳತನ ಆಗದಿರುವಂತ ವಸ್ತು ಒಂದೇ ಯಾವ್ದದು? ಶಿಕ್ಷಣ ಒಂದೇ. ಎಲ್ಲಾ ಕಳ್ಳತನ ಮಾಡಬಹುದು, ಶಿಕ್ಷಣ ಮಾತ್ರ ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ. ಒಂದ್ಸಾರಿ ಅವ್ರಿಗೆ ಶಿಕ್ಷಣ ಕೊಟ್ರೆ ಅವ್ರ ಜೀವನ ಉದ್ದಕ್ಕೂ ಅದನ್ನ ಅವ್ರು ಬದುಕ್ತಾರೆ, ಸ್ವಾವಲಂಬನ ಜೀವನ ಅವರ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಸ್ವಾಮೀಜಿಯವರ ಆಶೀರ್ವಾದ, ಈ ಮಠದ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನ ನಾವೆಲ್ಲರೂ ವೇದಿಕೆ ಮೇಲಿರೋ ಗಣ್ಯರು ಕೂಡಿ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಅಂತ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಧನ್ಯವಾದಗಳು ಮಾನ್ಯ ಸಚಿವರಿಗೆ.